ಭಾರಿ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ ಈ ಕೇಸ್. ಚಿನ್ನು ಅಂತ ಮಾಜಿ ಮಂತ್ರಿ ಹೇಳಿದ್ರಲ್ಲ, ಅವರಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕಷ್ಟ ಫಿಕ್ಸ. ಚಿನ್ನದ ವಂಚಕಿಗೂ ವರ್ತೂರು ಪ್ರಕಾಶ್ಗೂ ಏನು ಸಂಬಂಧ ಅನ್ನೋದೇ ಪ್ರಶ್ನೆ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರಾಜಕಾರಣಿಗಳು, ಅದರಲ್ಲೂ ಜನಪ್ರತಿನಿಧಿಗಳು, ರಾಜಕಾರಣಿ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತಾರೋ ಅಷ್ಟು ಒಳ್ಳೆಯದು. ಇತ್ತೀಚೆಗೆ ಬಹುತೇಕ ರಾಜಕಾರಣಿಗಳ ಸುತ್ತ ಇಂಥದ್ದೊಂದು ಆರೋಪಗಳು ಕೇಳೋಕೆ ಸಿಗ್ತಾ ಇರೋದು. ವಂಚಕಿ ಶ್ವೇತಾ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ರ ಪ್ರಕಾಶ್. ಶ್ವೇತಾ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಎಂಗೇಜ್ಮೆಂಟ್ ಸಂಬಂಧ ಹಲವು ಫೋಟೋಗಳು ಕೂಡ ಲಭ್ಯವಾಗಿದೆಯಂತೆ. ಶ್ವೇತಾ ಮೊಬೈಲ್ನಲ್ಲಿ ನಿಶ್ಚಿತಾರ್ಥದ ಫೋಟೋಗಳಿದೆಯಂತೆ. ಚಾಮುಂಡಿ ಬೆಟ್ಟ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಹೋಗಿ ಇಬ್ರು ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ತಿರುಪತಿಗೆ ಹೋಗೋಕೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರಂತೆ. ಚಿನ್ನದ ಅಂಗಡಿಗೆ ಹೋಗಿದ್ರು ಅನ್ನೋದಕ್ಕೂ ಮಾಹಿತಿ ಸಿಕ್ಕಿದೆ. ವಂಚನೆ ಕೇಸ್ನಲ್ಲಿ ಇಷ್ಟೆಲ್ಲ ಸಾಕ್ಷ್ಯಗಳಿರೋದು ನಿಜ ಆದರೆ ಅರೆಸ್ಟ್ ಆಗ್ತಾರಾ ವರ್ತೂರು ಪ್ರಕಾಶ್? ಆಲ್ರೆಡಿ 2 ಬಾರಿ ನೋಟಿಸ್ ಇಶ್ಯೂ ಆಗಿದೆ ಅಂತ, ಬಟ್ ಇನ್ನೂ ತನಕ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ವರ್ತೂರು ಪ್ರಕಾಶ್ ಅವ್ರನ್ನ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಾಂಟ್ಯಾಕ್ಟ್ ಮಾಡಿದಾಗ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಸುಮ್ಮನೆ ಪರಿಚಯ ಅಷ್ಟೇ ಅಂತ. ಬಟ್ ಆಕೆ ತೋರಿಸ್ತಾ ಇರುವಂಥ ಆ ಚಾಟಿಂಗ್ಗಳಿದೆಯಲ್ಲ, ಅದರಲ್ಲಿ ಅವರ ಎಂಗೇಜ್ಮೆಂಟ್ ಫೋಟೋಗಳಿದೆ ಅಂತೆ. ಹಾಗಾಗಿ ಒಂದು ದಟ್ಟ ಅನುಮಾನ, ಇಬ್ಬರಿಗೂ ಏನು ಸಂಬಂಧ, ಎಂಗೇಜ್ಮೆಂಟ್ ಆಗಿತ್ತಾ, ಇವರ ಕೈವಾಡ ಏನಾದರೂ ಇದೆಯಾ ವಂಚನೆಯ ಹಿಂದೆ, ಇಂಥ ಹಲವಾರು ಪ್ರಶ್ನೆಗಳಿದೆ. ಪೊಲೀಸರ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ವರ್ತೂರು ಪ್ರಕಾಶ್ಗೂ ಈ ಚಿನ್ನದ ವಂಚಕೆಗೂ ಇರುವಂತಹ ಸಂಬಂಧ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ತಿದೆ. ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಈಗ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಮಾಹಿತಿ ಏನು ಸಿಕ್ಕಿದೆ ಇವರಿಬ್ಬರ ಬಗ್ಗೆ? ಶ್ರುತಿ, ಏನು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದಾಖಲಾಗಿದ್ದ ಚಿನ್ನದ ವರ್ತಕರೊಬ್ಬರು ದೂರನ್ನು ಕೊಡ್ತಾರೆ. ಒಬ್ಬ ಲೇಡಿ ನಮ್ಮಿಂದ 2.5 kg ಚಿನ್ನವನ್ನು ತೆಗೆದುಕೊಂಡು ಏನು ಅದನ್ನು ಹಣವನ್ನು ಕೊಟ್ಟಿಲ್ಲ, ಚಿನ್ನವನ್ನು ವಾಪಸ್ ಕೊಟ್ಟಿಲ್ಲ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ಶ್ವೇತಾ ಗೌಡ ಎಂಬ ಮಹಿಳೆಯನ್ನು ಬಂಧನ ಮಾಡಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಜೊತೆ ಆಕೆಗೆ ನಿಕಟ ಸಂಪರ್ಕ ಇರತಕ್ಕಂಥದ್ದು ಅಲ್ಲದೆ ಆಕೆ ಮೊಬೈಲಲ್ಲಿ ಇನ್ನೂ ಹಲವು ರಾಜಕಾರಣಿಗಳ ಹೆಸರು, ವಿವಿಧ ಸ್ವೀಟ್ಗಳ ಹೆಸರುಗಳಲ್ಲಿ, ಅದು ಗುಲಾಬ್ ಜಾಮೂನ್ ಅಂತಿರ್ಬೋದು ಅಥವಾ ಮೈಸೂರು ಪಾಕ್ ಅಂತಿರ್ಬೋದು, ಕೆಲವು ರಾಜಕಾರಣಿಗಳ ಹೆಸರುಗಳು ಸೇವ್ ಮಾಡ್ಕೊಂಡಿರೋದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ 8 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಆಕೆಯನ್ನು ತೆಗೆದುಕೊಳ್ಳುವಂಥ ಪೊಲೀಸರು ತೀವ್ರವಾದ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಆಕೆ ಮೊಬೈಲನ್ನು ರಿಟ್ರೀವ್ ಮಾಡ್ತಾರೆ. ಇದರಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತವೆ. ಮೊದಲನೇದಾಗಿ ಏನು ಒಬ್ಬ ಚಿನ್ನದ ವ್ಯಾಪಾರಿಗೆ 2.5 kg ಚಿನ್ನವನ್ನು ವಂಚಿಸಿದ್ರು, ಅಲ್ಲಿಗೆ ಆಕೆಯನ್ನು ಕರೆದುಕೊಂಡೋಗಿ ಪರಿಚಯ ಮಾಡಿಸಿ ಈಕೆ ಜೊತೆ ವ್ಯವಹಾರ ಮಾಡಿ ಅಂತೇಳಿ ಪರಿಚಯ ಮಾಡಿಸುವಂಥದ್ದೇ ವರ್ತೂರು ಪ್ರಕಾಶ್ ಅನ್ನೋದು ಒಂದು ವಿಚಾರ ಗೊತ್ತಾಗುತ್ತೆ. ಜೊತೆಗೆ ಇವರಿಬ್ಬರ ಒಂದು ವಾಟ್ಸಪ್ ಸಂಭಾಷಣೆಯನ್ನು ನೋಡಿದಾಗ ಕೆಲವೊಂದು ಎಂಗೇಜ್ಮೆಂಟ್ ರಿಂಗ್ಗಳು ಮತ್ತು ವರ್ತೂರು ಪ್ರಕಾಶ್ ವೈಫ್ ಅಂತೇಳಿ ಸಂಭಾಷಣೆಯಲ್ಲಿ ನಡೆಸಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಜೊತೆಗೆ ಏನು ಈಕೆ ಈ ಹಿಂದೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಇಂಥದ್ದೇ ಒಂದು ಪ್ರಕರಣದಲ್ಲಿ ಬಂಧಿತಳಾಗಿದ್ಲು. ಜೊತೆಗೆ ಈಕೆ ಮನೆಯ ಕೆಲಸದ ವ್ಯಕ್ತಿಯನ್ನು ಕೂಡ ವರ್ತೂರು ಪ್ರಕಾಶ್ ತನ್ನ ಮನೆಯಲ್ಲಿದ್ದ ಕೆಲಸದವನ್ನ ಈಕೆ ಮನೆಯಲ್ಲಿ ನೇಮಿಸಿದ್ದ ಅನ್ನೋದು ಗೊತ್ತಾಗುವಂಥದ್ದು. ಜೊತೆಗೆ ಇವರು ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಹಲವು ಭಾಗಗಳಿಗೆ ಒಟ್ಟೊಟ್ಟಾಗಿ ಸುಮಾರು 10ಕ್ಕೂ ಹೆಚ್ಚು ಬಾರಿ ಹೋಗಿದ್ರು. ಜೊತೆಗೆ ತಿರುಪತಿಗೆ ಏನು ಈ ಒಂದು ತಿಂಗಳ ಅಂತ್ಯದಲ್ಲಿ ತಿರುಪತಿಗೆ ಹೋಗೋದಕ್ಕೂ ಸಹ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದು ಸಹ ಬೆಳಕಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ದಟ್ಟವಾದಂಥ ಅನುಮಾನ ಮೂಡ್ತಾ ಇದೆ. ಈಗ ಈ ವಿಚಾರಗಳಲ್ಲದೆ ಈಕೆ ಸರ್ಕಾರಿ ಕೆಲಸ ಕೊಡುವುದಾಗಿ ಕೆಲವರಿಗೆ ಹತ್ರ ದುಡ್ಡನ್ನು ತೆಗೆದುಕೊಂಡು ನನಗೆ ಆ ಮಿನಿಸ್ಟ್ರ್ ಗೊತ್ತು, ಈ ಮಿನಿಸ್ಟ್ರ್ ಗೊತ್ತು ಅಂತೇಳಿ ವಂಚನೆ ಮಾಡಿದರೆ ಈ ಬಗ್ಗೆಯೂ ಸಹ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇತ್ತ ಕಡೆ ವರ್ತೂರು ಪ್ರಕಾಶ್ಗೆ ಇದನ್ನೆಲ್ಲಕ್ಕೆ ಉತ್ತರ ಕೊಡಬೇಕು, ನೀವು ಬನ್ನಿ ವಿಚಾರಣೆಗೆ ಅಂತ ಕರೆದ್ರೆ ಅವರು 2 ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ BNSS 35A ಅಡಿಯಲ್ಲಿ ಇವತ್ತು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಈಗ ವರ್ತೂರು ಪ್ರಕಾಶ್ ಅವರು ಬಂಧನಕ್ಕೆ ಒಳಗಾಗ್ತಾರ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ಚಿನ್ನು ಸುದ್ದಿ ಗೊತ್ತಾಯ್ತು, ಈ ಮೈಸೂರು ಪಾಕ್ ಜಾಮೂನ್ ಯಾರು, ಇದರ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರ ಪೊಲೀಸರು? ಖಂಡಿತ ಸ್ಮಿತಾ, ಯಾಕಂತಂದ್ರೆ ಇದುವರೆಗೂ ಏನು ಈಕೆ ಬಂಧನ ಆದಮೇಲೆ ಸಾಕಷ್ಟು ದೂರುಗಳು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವು ಚಿನ್ನದ ವ್ಯಾಪಾರಿಗಳು ನಮಗೆ ಚಿನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಕೆಲವೊಂದು ಕಾಂಟ್ರಾಕ್ಟರನ್ನು ಕೊಡಿಸ್ತೀವಿ, ಕೆಲವೊಂದು ಕಡೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಒಂದು ಏನು ಬಂದು ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಈ ರಾಜಕಾರಣಿಗಳ ಹೆಸರು ಬಳಕೆ ಆಗಿದೆಯಾ ಅಥವಾ ರಾಜಕಾರಣಿಗಳೇ ನೇರವಾಗಿ ಬಳಕೆ ಆಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಪೊಲೀಸರು ತನಿಖೆಯನ್ನು
ಬಂಧನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ವರ್ತೂರ್ ಪ್ರಕಾಶ್ಗೆ ಏನು 2 ಬಾರಿ ನೋಟಿಸನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಅವರಿಗೆ ಬರೋದಿಲ್ಲ. ಹೀಗಾಗಿ BNSS 35A ಅಡಿಯಲ್ಲಿ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಇದು ಆರೋಪಿಗಳಿಗೆ ಕೊಡುವಂಥ ನೋಟಿಸ್. ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಬಂಧನ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನೋಡಿ, 2.5 kg ಚಿನ್ನ ಅಂದರೆ ಸಾಮಾನ್ಯನ? ಒಂದು 10 ಗ್ರಾಮ್ ಚಿನ್ನ ತರಕ್ಕಾಗಲ್ಲ ಈಗ ಯಾರಿಂದಲೂ ಕೂಡ, ಅಷ್ಟು ಕಾಸ್ಟ್ಲಿ ಆಗಿದೆ ಚಿನ್ನ. 2.5 kg ಚಿನ್ನ ನಾವು ಚಿನ್ನದ ವ್ಯಾಪಾರಿ ಕೊಡಿ ಅಂತ ಈಕೆ ಕೇಳ್ತಾಳೆ. ಅದನ್ನು ಕೊಡಿಸೋ ಪ್ರಯತ್ನ ಯಾರಿಂದ ಆಯಿತು ಅಂತ ಅಂದರೆ ಇದೇ ವರ್ತೂರು ಪ್ರಕಾಶ್ ಇವರೇ ಬಂದು, ಇಲ್ಲ ನನಗೆ ಪರಿಚಯಸ್ಥರು, ನೀವು ಕೊಡಬೇಕು, ಚಿನ್ನದ ವ್ಯಾಪಾರಿ ಅಂತ ಹೇಳಿ ಕೊಡಿಸಿದ್ದಾರೆ. ಬಟ್ ಆ 2.5 kg ಚಿನ್ನವನ್ನು ಕೂಡ ಎತ್ಕೊಂಡು ಈಕೆ ಎಸ್ಕೇಪ್ ಆಗಿದ್ದಾಳೆ. ಹೀಗೆ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಈಗ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಚಾಟಿಂಗ್ ಲಿಸ್ಟನ್ನು ನೋಡಿದಾಗ ವರ್ತೂರು ಪ್ರಕಾಶ್ ಮತ್ತು ಈಕೆಯ ನಡುವೆ ನಡೆದಿರುವಂಥ ಚಾಟಿಂಗ್ಗಳನ್ನು ಗಮನಿಸಿದಾಗ ಅಲ್ಲಿ ನಿಶ್ಚಿತಾರ್ಥ ಆಗಿರುವಂಥ ಒಂದು ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ ಈ ಕೇಸ್. ಚಿನ್ನು ಅಂತ ಮಾಜಿ ಮಂತ್ರಿ ಹೇಳಿದ್ರಲ್ಲ, ಅವರಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕಷ್ಟ ಫಿಕ್ಸ. ಚಿನ್ನದ ವಂಚಕಿಗೂ ವರ್ತೂರು ಪ್ರಕಾಶ್ಗೂ ಏನು ಸಂಬಂಧ ಅನ್ನೋದೇ ಪ್ರಶ್ನೆ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರಾಜಕಾರಣಿಗಳು, ಅದರಲ್ಲೂ ಜನಪ್ರತಿನಿಧಿಗಳು, ರಾಜಕಾರಣಿ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತಾರೋ ಅಷ್ಟು ಒಳ್ಳೆಯದು. ಇತ್ತೀಚೆಗೆ ಬಹುತೇಕ ರಾಜಕಾರಣಿಗಳ ಸುತ್ತ ಇಂಥದ್ದೊಂದು ಆರೋಪಗಳು ಕೇಳೋಕೆ ಸಿಗ್ತಾ ಇರೋದು. ವಂಚಕಿ ಶ್ವೇತಾ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ರ ಪ್ರಕಾಶ್. ಶ್ವೇತಾ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಎಂಗೇಜ್ಮೆಂಟ್ ಸಂಬಂಧ ಹಲವು ಫೋಟೋಗಳು ಕೂಡ ಲಭ್ಯವಾಗಿದೆಯಂತೆ. ಶ್ವೇತಾ ಮೊಬೈಲ್ನಲ್ಲಿ ನಿಶ್ಚಿತಾರ್ಥದ ಫೋಟೋಗಳಿದೆಯಂತೆ. ಚಾಮುಂಡಿ ಬೆಟ್ಟ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಹೋಗಿ ಇಬ್ಬರು ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ತಿರುಪತಿಗೆ ಹೋಗೋಕೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರಂತೆ. ಚಿನ್ನದ ಅಂಗಡಿಗೆ ಹೋಗಿದ್ರು ಅನ್ನೋದಕ್ಕೂ ಮಾಹಿತಿ ಸಿಕ್ಕಿದೆ. ವಂಚನೆ ಕೇಸ್ನಲ್ಲಿ ಇಷ್ಟೆಲ್ಲ ಸಾಕ್ಷ್ಯಗಳಿರೋದು ನಿಜ ಆದರೆ ಅರೆಸ್ಟ್ ಆಗ್ತಾರಾ ವರ್ತೂರು ಪ್ರಕಾಶ್? ಆಲ್ರೆಡಿ 2 ಬಾರಿ ನೋಟಿಸ್ ಇಶ್ಯೂ ಆಗಿದೆ ಅಂತ, ಬಟ್ ಇನ್ನೂ ತನಕ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ವರ್ತೂರು ಪ್ರಕಾಶ್ ಅವ್ರನ್ನ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಾಂಟ್ಯಾಕ್ಟ್ ಮಾಡಿದಾಗ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಸುಮ್ಮನೆ ಪರಿಚಯ ಅಷ್ಟೇ ಅಂತ. ಬಟ್ ಆಕೆ ತೋರಿಸ್ತಾ ಇರುವಂಥ ಆ ಚಾಟಿಂಗ್ಗಳಿದೆಯಲ್ಲ, ಅದರಲ್ಲಿ ಅವರ ಎಂಗೇಜ್ಮೆಂಟ್ ಫೋಟೋಗಳು ಇದೆ ಅಂತೆ. ಹಾಗಾಗಿ ಒಂದು ದಟ್ಟ ಅನುಮಾನ, ಇಬ್ಬರಿಗೂ ಏನು ಸಂಬಂಧ, ಎಂಗೇಜ್ಮೆಂಟ್ ಆಗಿತ್ತಾ, ಇವರ ಕೈವಾಡ ಏನಾದರೂ ಇದೆಯಾ ವಂಚನೆಯ ಹಿಂದೆ, ಇಂಥ ಹಲವಾರು ಪ್ರಶ್ನೆಗಳಿದೆ. ಪೊಲೀಸರ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ವರ್ತೂರು ಪ್ರಕಾಶ್ಗೂ ಈ ಚಿನ್ನದ ವಂಚಕೆಗೂ ಇರುವಂತಹ ಸಂಬಂಧ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ತಿದೆ. ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಈಗ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಮಾಹಿತಿ ಏನು ಸಿಕ್ಕಿದೆ ಇವರಿಬ್ಬರ ಬಗ್ಗೆ? ಶ್ರುತಿ, ಏನು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ದಾಖಲಾಗಿದ್ದ ಚಿನ್ನದ ವರ್ತಕರೊಬ್ಬರು ದೂರನ್ನು ಕೊಡ್ತಾರೆ. ಒಬ್ಬ ಲೇಡಿ ನಮ್ಮಿಂದ 2.5 kg ಚಿನ್ನವನ್ನು ತೆಗೆದುಕೊಂಡು ಏನು ಅದನ್ನು ಹಣವನ್ನು ಕೊಟ್ಟಿಲ್ಲ, ಚಿನ್ನವನ್ನು ವಾಪಸ್ ಕೊಟ್ಟಿಲ್ಲ ಅಂತೇಳಿ ಆ ಒಂದು ಪ್ರಕರಣದಲ್ಲಿ ಶ್ವೇತಾ ಗೌಡ ಎಂಬ ಮಹಿಳೆಯನ್ನು ಬಂಧನ ಮಾಡಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದಾಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಜೊತೆ ಆಕೆಗೆ ನಿಕಟ ಸಂಪರ್ಕ ಇರತಕ್ಕಂಥದ್ದು ಅಲ್ಲದೆ ಆಕೆ ಮೊಬೈಲಲ್ಲಿ ಇನ್ನೂ ಹಲವು ರಾಜಕಾರಣಿಗಳ ಹೆಸರು, ವಿವಿಧ ಸ್ವೀಟ್ಗಳ ಹೆಸರುಗಳಲ್ಲಿ, ಅದು ಗುಲಾಬ್ ಜಾಮೂನ್ ಅಂತಿರ್ಬೋದು ಅಥವಾ ಮೈಸೂರು ಪಾಕ್ ಅಂತಿರ್ಬೋದು, ಕೆಲವು ರಾಜಕಾರಣಿಗಳ ಹೆಸರುಗಳು ಸೇವ್ ಮಾಡ್ಕೊಂಡಿರೋದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ 8 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಆಕೆಯನ್ನು ತೆಗೆದುಕೊಳ್ಳುವಂಥ ಪೊಲೀಸರು ತೀವ್ರವಾದ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಆಕೆ ಮೊಬೈಲನ್ನು ರಿಟ್ರೀವ್ ಮಾಡ್ತಾರೆ. ಇದರಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತವೆ. ಮೊದಲನೇದಾಗಿ ಏನು ಒಬ್ಬ ಚಿನ್ನದ ವ್ಯಾಪಾರಿಗೆ 2.5 kg ಚಿನ್ನವನ್ನು ವಂಚಿಸಿದ್ರು, ಅಲ್ಲಿಗೆ ಆಕೆಯನ್ನು ಕರೆದುಕೊಂಡೋಗಿ ಪರಿಚಯ ಮಾಡಿಸಿ ಈಕೆ ಜೊತೆ ವ್ಯವಹಾರ ಮಾಡಿ ಅಂತೇಳಿ ಪರಿಚಯ ಮಾಡಿಸುವಂಥದ್ದೇ ವರ್ತೂರ್ ಪ್ರಕಾಶ್ ಅನ್ನೋದು ಒಂದು ವಿಚಾರ ಗೊತ್ತಾಗುತ್ತೆ. ಜೊತೆಗೆ ಇವರಿಬ್ಬರ ಒಂದು ವಾಟ್ಸಪ್ ಸಂಭಾಷಣೆಯನ್ನು ನೋಡಿದಾಗ ಕೆಲವೊಂದು ಎಂಗೇಜ್ಮೆಂಟ್ ರಿಂಗ್ಗಳು ಮತ್ತು ವರ್ತೂರ್ ಪ್ರಕಾಶ್ ವೈಫ್ ಅಂತೇಳಿ ಸಂಭಾಷಣೆಯಲ್ಲಿ ನಡೆಸಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಜೊತೆಗೆ ಏನು ಈಕೆ ಈ ಹಿಂದೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಇಂಥದ್ದೇ ಒಂದು ಪ್ರಕರಣದಲ್ಲಿ ಬಂಧಿತಳಾಗಿದ್ಲು. ಜೊತೆಗೆ ಈಕೆ ಮನೆಯ ಕೆಲಸದ ವ್ಯಕ್ತಿಯನ್ನು ಕೂಡ ವರ್ತೂರ್ ಪ್ರಕಾಶ್ ತನ್ನ ಮನೆಯಲ್ಲಿದ್ದ ಕೆಲಸದವನ್ನ ಈಕೆ ಮನೆಯಲ್ಲಿ ನೇಮಿಸಿದ್ದ ಅನ್ನೋದು ಗೊತ್ತಾಗುವಂಥದ್ದು. ಜೊತೆಗೆ ಇವರು ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಹಲವು ಭಾಗಗಳಿಗೆ ಒಟ್ಟೊಟ್ಟಾಗಿ ಸುಮಾರು 10ಕ್ಕೂ ಹೆಚ್ಚು ಬಾರಿ ಹೋಗಿದ್ರು. ಜೊತೆಗೆ ತಿರುಪತಿಗೆ ಏನು ಈ ಒಂದು
ತಿಂಗಳ ಅಂತ್ಯದಲ್ಲಿ ತಿರುಪತಿಗೆ ಹೋಗೋದಕ್ಕೂ ಸಹ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದು ಸಹ ಬೆಳಕಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ದಟ್ಟವಾದಂಥ ಅನುಮಾನ ಮೂಡ್ತಾ ಇದೆ. ಈಗ ಈ ವಿಚಾರಗಳಲ್ಲದೆ ಈಕೆ ಸರ್ಕಾರಿ ಕೆಲಸ ಕೊಡುವುದಾಗಿ ಕೆಲವರಿಗೆ ಹತ್ರ ದುಡ್ಡನ್ನು ತೆಗೆದುಕೊಂಡು ನನಗೆ ಆ ಮಿನಿಸ್ಟ್ರ್ ಗೊತ್ತು ಈ ಮಿನಿಸ್ಟ್ರ್ ಗೊತ್ತು ಅಂತೇಳಿ ವಂಚನೆ ಮಾಡಿದರೆ ಈ ಬಗ್ಗೆಯೂ ಸಹ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇತ್ತ ಕಡೆ ವರ್ತೂರ್ ಪ್ರಕಾಶ್ಗೆ ಇದನ್ನೆಲ್ಲಕ್ಕೆ ಉತ್ತರ ಕೊಡಬೇಕು, ನೀವು ಬನ್ನಿ ವಿಚಾರಣೆಗೆ ಅಂತ ಕರೆದ್ರೆ ಅವರು 2 ನೋಟಿಸ್ ಕೊಟ್ಟರು, ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ BNSS 35A ಅಡಿಯಲ್ಲಿ ಇವತ್ತು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ನಾಗರಾಜ್, ಈಗ ವರ್ತೂರ್ ಪ್ರಕಾಶ್ ಅವರು ಬಂಧನಕ್ಕೆ ಒಳಗಾಗ್ತಾರ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ಚಿನ್ನು ಸುದ್ದಿ ಗೊತ್ತಾಯ್ತು, ಈ ಮೈಸೂರು ಪಾಕ್ ಜಾಮೂನ್ ಯಾರು, ಇದರ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರ ಪೊಲೀಸರು? ಖಂಡಿತ ಸ್ಮಿತಾ, ಯಾಕಂತಂದ್ರೆ ಇದುವರೆಗೂ ಏನು ಈಕೆ ಬಂಧನ ಆದಮೇಲೆ ಸಾಕಷ್ಟು ದೂರುಗಳು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವು ಚಿನ್ನದ ವ್ಯಾಪಾರಿಗಳು ನಮಗೆ ಚಿನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಕೆಲವೊಂದು ಕಾಂಟ್ರಾಕ್ಟನ್ನು ಕೊಡಿಸ್ತೀವಿ, ಕೆಲವೊಂದು ಕಡೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಒಂದು ಏನು ಬಂದು ದೂರನ್ನು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಈ ರಾಜಕಾರಣಿಗಳ ಹೆಸರು ಬಳಕೆಯಾಗಿದೆಯಾ ಅಥವಾ ರಾಜಕಾರಣಿಗಳೇ ನೇರವಾಗಿ ಬಳಕೆಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ವರ್ತೂರ್ ಪ್ರಕಾಶ್ಗೆ ಏನು 2 ಬಾರಿ ನೋಟಿಸನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಅವರಿಗೆ ಬರೋದಿಲ್ಲ. ಹೀಗಾಗಿ BNSS 35A ಅಡಿಯಲ್ಲಿ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಇದು ಆರೋಪಿಗಳಿಗೆ ಕೊಡುವಂಥ ನೋಟಿಸ್. ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಬಂಧನ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನೋಡಿ, 2.5 kg ಚಿನ್ನ ಅಂದರೆ ಸಾಮಾನ್ಯನ? ಒಂದು 10 ಗ್ರಾಮ್ ಚಿನ್ನ ತರಕ್ಕಾಗಲ್ಲ ಈಗ ಯಾರಿಂದಲೂ ಕೂಡ, ಅಷ್ಟು ಕಾಸ್ಟ್ಲಿ ಆಗಿದೆ ಚಿನ್ನ. 2.5 kg ಚಿನ್ನ ನಾವು ಚಿನ್ನದ ವ್ಯಾಪಾರಿ ಕೊಡಿ ಅಂತ ಈಕೆ ಕೇಳ್ತಾಳೆ. ಅದನ್ನ ಕೊಡಿಸೋ ಪ್ರಯತ್ನ ಯಾರಿಂದ ಆಯಿತು ಅಂತ ಅಂದರೆ ಇದೇ ವರ್ತೂರು ಪ್ರಕಾಶ್ ಇವರೇ ಬಂದು, ಇಲ್ಲ ನನಗೆ ಪರಿಚಯಸ್ಥರು, ನೀವು ಕೊಡಬೇಕು, ಚಿನ್ನದ ವ್ಯಾಪಾರಿ ಅಂತ ಹೇಳಿ ಕೊಡಿಸಿದ್ದಾರೆ. ಬಟ್ ಆ 2.5 kg ಚಿನ್ನವನ್ನು ಕೂಡ ಎತ್ಕೊಂಡು ಈಕೆ ಎಸ್ಕೇಪ್ ಆಗಿದ್ದಾಳೆ. ಹೀಗೆ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಈಗ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಚಾಟಿಂಗ್ ಲಿಸ್ಟನ್ನು ನೋಡಿದಾಗ ವರ್ತೂರು ಪ್ರಕಾಶ್ ಮತ್ತು ಈಕೆಯ ನಡುವೆ ನಡೆದಿರುವಂಥ ಚಾಟಿಂಗ್ಗಳನ್ನು ಗಮನಿಸಿದಾಗ ಅಲ್ಲಿ ನಿಶ್ಚಿತಾರ್ಥ